ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಯುದ್ಧ ಈಗ ಭಾರತದ ಮೇಲೂ ನೇರ ಪರಿಣಾಮವನ್ನ ಉಂಟು ಮಾಡಿದೆ. ಆ ಒಂದು ಪರಿಣಾಮ ಇದೀಗ ನಮ್ಮ ರಾಜ್ಯದಲ್ಲೂ ಕಂಡು ಬಂದಿದೆ. ಈಗ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಆ ಕಾರಣಕ್ಕಾಗಿ ಹೋಟೆಲ್ಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಯಾರು ಈಗ ಈ ರೀತಿಯಾಗಿ ಕೃತಕ ಅಭಾವವನ್ನು ಸೃಷ್ಟಿಸ್ತಾರೋ ಅವರ ವಿರುದ್ಧ ಕೇಂದ್ರ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿಯೇ ಎಸ್ಮಾವನ್ನ ಜಾರಿ ಮಾಡಿದೆ. ಗ್ಯಾಸ್ ಬೆಲೆ ಏರಿಕೆ ಅಭಾವವನ್ನ ಸೃಷ್ಟಿಸಿದ್ರೆ ಹುಷಾರ್ ಅಂತ ಹೇಳಿ ಕೇಂದ್ರ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ತೈಲ ಕಂಪನಿಗಳಿಗೆ ಕೇಂದ್ರ ಸರ್ಕಾರದಿಂದ ಎಸ್ಮಾವನ್ನ ಜಾರಿ ಮಾಡಲಾಗಿದ್ದು ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಈಗಾಗಲೇ ಜಾರಿಗೊಳಿಸಲಾಗಿದೆ. ಇನ್ನು ಈಗಾಗಲೇ ಇಲ್ಲಿ ಯಾವ ರೀತಿಯಾಗಿ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ, ಗ್ಯಾಸ್ ಏಜೆನ್ಸಿಗಳು ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನ ವಹಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಪ್ರಧಾನಿಯನ್ನ ಭೇಟಿ ಮಾಡಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದ್ ಕಡೆ ಜೈಶಂಕರ್, ಮತ್ತೊಂದು ಕಡೆ ಹರ್ದೀಪ್ ಸಿಂಗ್ ಅವರಲ್ಲೂ ಕೂಡ ಈಗ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ, ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತೈಲ ಪೂರೈಕೆಯ ಅದರ ಜೊತೆಗೆ ಅಗತ್ಯತೆಗಳು, ಸರಬರಾಜಿನ ಬಗ್ಗೆ ಮೋದಿ ಪುರಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಕೊರತೆ ಉಂಟಾಗಬಾರ್ದು, ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಈಗಾಗಲೇ ಚರ್ಚೆಯನ್ನ ನಡೆಸಿದ್ದು ಪರಿಹಾರ ಕಂಡುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಅನೇಕ ಕಡೆಗಳಲ್ಲಿ ಹೋಟೆಲ್ಗಳಿಗೆ ಈಗ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಮತ್ತೊಂದು ಕಡೆ ನೋಡ್ತಾ ಹೋದ್ರೆ ಹೋಟೆಲ್ಗಳ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇಲ್ಲ, ಇದು ಒಂದೊಂದು ಚೈನ್ ಲಿಂಕ್ ತರವಾಗಿ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಇದೇ ಕಾರಣಕ್ಕಾಗಿ ಇದರಿಂದ ಉಂಟಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿಯೇ ಎಸ್ಮಾವನ್ನ ಕೂಡ ಜಾರಿಗೊಳಿಸಲಾಗಿದೆ. ಈಗ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕೆ ಈ ಒಂದು ಎಸ್ಮಾವನ್ನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿದ್ರೆ, ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ನ ಪ್ರಕಾರವಾಗಿ ಒಂದು ಕಡೆ ಈಗಾಗಲೇ ಬೆಲೆಯನ್ನ ನಿಯಂತ್ರಣ ಮಾಡುವಂತಹದ್ದು, ಜೊತೆಗೆ ಸರ್ವಿಸ್ ನ ವಿಚಾರದಲ್ಲಿ ಸೇವೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಾಧಿತ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಎಸ್ಮಾವನ್ನ ಕೂಡ ಜಾರಿಗೊಳಿಸಲಾಗಿದೆ. ಹಾಗಾದ್ರೆ ಎಸ್ಮಾ ಆಕ್ಟ್ ಅನ್ನ ಜಾರಿಗೊಳಿಸಿರೋದು ಯಾಕೆ? ಗ್ಯಾಸ್ನ ಕೊರತೆಯಿಂದಾಗಿ ಈ ರೀತಿಯಾಗಿ ಎಸ್ಮಾವನ್ನ ಜಾರಿಗೊಳಿಸಿದ್ರೆ ಅದರ ಫಲ ಏನು ಅನ್ನೋದನ್ನ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗಾಗಲೇ ಎಸ್ಮಾವನ್ನ ಜಾರಿಗೊಳಿಸಿರುವಂತದ್ದು, ಈ ಒಂದು ಎಸ್ಮಾದ ಬಿಸಿ ಯಾವ ರೀತಿಯಾಗಿ ಇದೀಗ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಜಗತ್ತಿನಲ್ಲಿ ಎಲ್ಲೇ ಯುದ್ಧಗಳಾದ್ರೂ ಕೂಡ ಅದು ನೇರವಾಗಿ ಭಾರತದ ಮೇಲೆ ತಟ್ಟತ್ತೆ ಅನ್ನೋದು ಅನೇಕ ಯುದ್ಧದ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಈಗಲೂ ಕೂಡ ಇರಾನ್ ಹಾಗೆಯೇ ಇಸ್ರೇಲ್ ಅಮೆರಿಕದ ನಡುವೆ ನಡೀತಾ ಇರುವಂತಹ ಈ ಒಂದು ಯುದ್ಧದ ನೇರ ಪರಿಣಾಮ ಭಾರತದ ಮೇಲೂ ಆಗ್ತಾ ಇರುವಂಥದ್ದು ನಾವು ಈಗಾಗಲೇ ಗಮನಿಸಿದ್ವಿ. ಈಗ ಇಷ್ಟು ಬೇಗ ಆಗ್ಲಿಕ್ಕಿಲ್ಲ ಅಂತ ಹೇಳಿ, ಆದರೆ ಇಮ್ಮಿಡಿಯೇಟ್ ಆಗಿ ಅದರ ಪರಿಣಾಮವನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಈಗಾಗಲೇ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಏನು ಈ ಒಂದು ಕಚ್ಚಾ ತೈಲಗಳು ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಒಂದು ಮಾರ್ಗದ ಮೂಲಕ ಬರಬೇಕಾಗಿತ್ತು. ಆದರೆ ಇದೀಗ ಆ ಮಾರ್ಗದ ಮೂಲಕ ಬರೋದಕ್ಕೆ ಸಾಧ್ಯ ಇಲ್ಲ, ಬಂದ್ ಮಾಡಲಾಗಿದೆ. ಆ ಕಾರಣಕ್ಕಾಗಿಯೇ ಗ್ಯಾಸ್ ಅನ್ನ ಪೂರೈಕೆ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಏನು ಮಾಡಬಹುದು, ಯಾವ ರೀತಿಯಾದಂತಹ ಒಂದು ಪರ್ಯಾಯ ಮಾರ್ಗಗಳನ್ನು ನಾವು ಕಂಡುಕೊಳ್ಬೇಕು ಅನ್ನೋದರ ನಿಟ್ಟಿನಲ್ಲೂ ಕೂಡ ಕೇಂದ್ರ ಈಗಾಗಲೇ ಆ ರೀತಿಯ ಯೋಚನೆಯನ್ನು ಕೂಡ ಮಾಡ್ತಾ ಇದೆ. ಕಚ್ಚಾ ತೈಲ ಕೊರತೆಯಿಂದಾಗಿ ಪೆಟ್ರೋಲ್, ಡೀಸೆಲ್ ಹಾಗೆಯೇ ಗ್ಯಾಸ್ನ ಬೆಲೆ ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಆಲ್ರೆಡಿ ಏರಿಕೆ ಆಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅದು ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು ಅಥವಾ ಅಡುಗೆ ಅನಿಲ ಆಗಿರಬಹುದು, ಹೀಗೆ CNG ಆಗಿರ್ಬೋದು, ಎಲ್ಲದರ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು, ಎಲ್ಲದರ ಪರಿಣಾಮ ಈಗ ಜನರ ಮೇಲೆ ಆಗ್ತಾ ಇದೆ. ಸೊ ಗ್ಯಾಸ್ ಬೆಲೆ ಈಗಾಗಲೇ ಏರಿಕೆ ಆಗಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಈಗಾಗಲೇ ಕೇಂದ್ರ ಕೂಡ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಕೃತಕ ಅಭಾವ, ಬ್ಲ್ಯಾಕ್ ಮಾರ್ಕೆಟ್ ಅನ್ನ ಯಾರು ಸೃಷ್ಟಿ ಮಾಡ್ತಾರೆ ಅಂತಹವರ ಒಂದು ಆತಂಕ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದರ ಉಪಯೋಗವನ್ನ, ಅಂದ್ರೆ ನಾವು ಇದನ್ನು ದುರುಪಯೋಗ ಅಂತ ಹೇಳ್ಬೋದು, ದುರುಪಯೋಗವನ್ನು ಪಡಿಸಿಕೊಳ್ಳುವವರ ಸಂಖ್ಯೆ ಕೂಡ ಇಂತಹ ಸಂದರ್ಭದಲ್ಲಿ ಇರುತ್ತೆ. ಕೆಲವರ ಮನಸ್ಥಿತಿ ಇರುತ್ತೆ, ಇದನ್ನೇ ನಾವು ಉಪಯೋಗ, ಅದರ ಪ್ರಯೋಜನವನ್ನ ಪಡ್ಕೊಳ್ಳೋಣ ಅಂತ ಹೇಳಿ. ಆ ರೀತಿಯ ಆತಂಕ ಕೂಡ ಇದೀಗ ಉಂಟಾಗಿರುವಂಥದ್ದು. ಕೃತಕ ಅಭಾವ ಸೃಷ್ಟಿಯ ಆತಂಕ ಇರುವ ಕಾರಣಕ್ಕಾಗಿಯೇ ಕೇಂದ್ರ ಇದೀಗ ಎಸ್ಮಾವನ್ನ ಜಾರಿಗೊಳಿಸಿದೆ. ಇದು ಕೂಡ ಎಸೆನ್ಷಿಯಲ್ ಸರ್ವಿಸ್. ಹಾಗಾಗಿ ಇದರಿಂದಾಗಿ ಜನರ ಮೇಲೆ ಪರಿಣಾಮ ಉಂಟಾಗುತ್ತೆ.
ಆಗುತ್ತೆ, ಆಹಾರಗಳ ಮೇಲೆ ಪರಿಣಾಮ ಉಂಟಾಗುತ್ತೆ, ಅದರಲ್ಲೂ ಕೂಡ ಜನರಿಗೆ ನೇರವಾದ ಪರಿಣಾಮ ಬೀರುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇಮಿಡಿಯೇಟ್ ಆಗಿ ಈ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿದೆ. ಈಗ ಅಭಾವ ಸೃಷ್ಟಿ ಆಗದ ಹಾಗೆ ಬೆಲೆ ಏರಿಕೆಗೆ ಕಡಿವಾಣವನ್ನ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ. ತೈಲ ಕಂಪನಿಗಳಿಗೂ ಕೂಡ ನೇರವಾದ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಕೇಂದ್ರ ಸರ್ಕಾರ ಈಗಾಗಲೇ ಜಾರಿ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೃತಕ ಅಭಾವವನ್ನ ಸೃಷ್ಟಿ ಮಾಡಬಾರದು, ಬೆಲೆಯನ್ನ ಏರಿಕೆ ಮಾಡಬಾರದು. ಯಾಕಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಇಂತಹ ಸಂದರ್ಭದಲ್ಲಿ ಇದರ ದುರುಪಯೋಗವನ್ನ ಪಡಿಸಿಕೊಳ್ಳಬಾರದು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಹೆಚ್ಚುವರಿ ಉತ್ಪಾದನೆಯ ಗ್ಯಾಸ್ ಅನ್ನ ಅಡುಗೆ ಅನಿಲಕ್ಕಾಗಿ ಬಳಸೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ಕೇಂದ್ರ ಪರ್ಯಾಯ ಮಾರ್ಗಗಳನ್ನು ಕೂಡ ನೋಡ್ತಾ ಇದೆ, ಎಲ್ಲೆಲ್ಲಿಂದ ನಮಗೆ ಈ ರೀತಿಯಾಗಿ ಸಪ್ಲೈ ಆಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಗಲ್ಫ್ ರಾಷ್ಟ್ರಗಳಿಂದನೇ 80% ತೈಲಗಳ ಆಗಿರ್ಬೋದು ಅಥವಾ ಪೆಟ್ರೋಲಿಯಂಗಳು ಇಲ್ಲಿಗೆ ಸಪ್ಲೈ ಆಗುವಂಥದ್ದು. ಇಂತಹ ಸಂದರ್ಭದಲ್ಲಿ ಆ ಮಾರ್ಗವೇ ಆಲ್ಮೋಸ್ಟ್ ಈಗ ಮುಚ್ಚಿರುವಂತಹ ಕಾರಣಕ್ಕಾಗಿ ಬೇರೆ ಮಾರ್ಗಗಳು ಏನಿದೆ ಅನ್ನೋದನ್ನ ನೋಡುವಂತಹ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ಈಗ ಎಸ್ಮಾವನ್ನ ಜಾರಿಗೊಳಿಸಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಶಾಕ್ ಅನ್ನ ಕೂಡ ನೀಡಿದೆ. ಯಾರ್ಯಾರಿಗೆ ಶಾಕ್ ಅನ್ನ ನೀಡಿದೆ, ಯಾವ ರೀತಿಯಾಗಿ ಶಾಕ್ ನೋಡಿದೆ, ಇದರಿಂದ ಏನ ಪ್ರಯೋಜನ ಆಗತ್ತೆ, ಯಾರಿಗೆ ಸಮಸ್ಯೆ ಆಗತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಎಸ್ಮಾ ಜಾರಿ ಮಾಡಿರೋದ್ರಿಂದ 1955ರ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಎಸ್ಮಾವನ್ನ ಜಾರಿಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಮೂಲ ಸೌಕರ್ಯ ಪೂರೈಕೆಗೆ ಆದ್ಯತೆಯನ್ನ ಕೊಡಬೇಕು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅನೇಕ ಮುಷ್ಕರಗಳ ಸಂದರ್ಭದಲ್ಲಿ, ಪ್ರತಿಭಟನೆಗಳ ಸಂದರ್ಭದಲ್ಲಿ ಅಗತ್ಯ ಸೇವೆಗಳು ನಾವು ಅನೇಕ ಸಂದರ್ಭಗಳಲ್ಲಿ ಗಮನಿಸಿದ್ವಿ. ಅಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯಲ್ಲೂ ಸೇವೆಯಲ್ಲಿ ಸಮಸ್ಯೆಗಳು ಉಂಟಾಗಬಾರ್ದು ಅಂತ ಎಸ್ಮಾವನ್ನ ಜಾರಿಗೊಳಿಸಿದ್ದನ್ನ ಹಲವು ಸಂದರ್ಭದಲ್ಲಿ ನಾವು ನೋಡಿದೀವಿ. ಇದೀಗ ಅಂಥದ್ದೇ ಸಂದರ್ಭ ಮತ್ತೆ ಒದಗಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಲಭ್ಯತೆ ಆಗಿರ್ಬೋದು, ಪೂರೈಕೆ ಆಗಿರ್ಬೋದು, ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ಎಸ್ಮಾವನ್ನ ಜಾರಿಗೊಳಿಸಲಾಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಸಮಸ್ಯೆಗಳು ಉಂಟಾಗಬಾರ್ದು. ಎಷ್ಟರ ಮಟ್ಟಿಗೆ ಇದೆ ಅದನ್ನ ಕೊಡಬೇಕು, ಅದನ್ನ ಜನರಿಗೆ ನೀಡುವಂತಹ ಕೆಲಸಗಳಾಗಬೇಕು, ಸಪ್ಲೈ ಆಗಬೇಕು ಅನ್ನೋದನ್ನ ಕೂಡ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ಎಸ್ಮಾ ಜಾರಿಗೊಳಿಸುವುದರ ಮೂಲಕ ಸೂಚನೆಯನ್ನ ಕೊಟ್ಟಿದೆ. ಪ್ರಮುಖವಾಗಿ ಬೇಕಾಗಿರೋದು ಈಗ ಎಲ್ಲರಿಗೂ ಇರುವಂತಹ ಆತಂಕ ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ನಮಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋದಕ್ಕೆ ಸಿಗುತ್ತಾ ಇಲ್ವಾ, ನಮ್ಮ ಗ್ಯಾಸ್ ಏನಾದರೂ ಮನೆಯಲ್ಲಿ ಇರುವಂತಹ ಗ್ಯಾಸ್ ಸಿಲಿಂಡರ್ ಮುಗಿದ್ರೆ ಏನು ಮಾಡೋದು ಅನ್ನುವಂತಹ ಆತಂಕ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇದೆ. ಅದೇ ಕಾರಣಕ್ಕಾಗಿ ಅನೇಕ ಕಡೆಗಳಲ್ಲಿ ಈಗಾಗಲೇ ಜನರು ಇಮ್ಮಿಡಿಯೇಟ್ ಆಗಿ ಈಗ ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. 70% ಹೆಚ್ಚಿನ ಬುಕ್ಕಿಂಗ್ಗಳು ಗ್ಯಾಸ್ ಏಜೆನ್ಸಿಗಳಲ್ಲಿ ಆಗ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿ, ಅಂತಹ ಆತಂಕ ಜನರಲ್ಲಿದೆ. ಸೊ ಅಡುಗೆ ಅನಿಲಕ್ಕೆ ಆದ್ಯತೆಯನ್ನ ಕೊಟ್ಟು ಉಳಿದ ಬಳಕೆಗಳಿಗೆ ಕಡಿವಾಣವನ್ನ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಯಾವುದು ಇಮಿಡಿಯೇಟ್ ಆಗಿ ಬೇಕು, ಯಾವುದು ಅಗತ್ಯತೆ ಇದೆ ಅದಕ್ಕೆ ಮಾತ್ರ ಹೆಚ್ಚಿನ ಸಂದರ್ಭದಲ್ಲಿ ಪೂರೈಕೆಯನ್ನ ಮಾಡಬೇಕು. ಉಳಿದಕ್ಕೆ ಕಡಿಮೆಯ ಅವಶ್ಯಕತೆ ಇರೋದಕ್ಕೆ ನಿಧಾನವಾಗಿ ಪೂರೈಕೆ ಮಾಡಿದರೆ ಸಾಕು, ಅಥವಾ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಗೃಹ ಬಳಕೆಯ ಗ್ಯಾಸ್ ಆಗಿರ್ಬೋದು, ವಾಹನಗಳ CNGಗೆ ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸುವಂತಿಲ್ಲ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್, ಇದು ಎಸೆನ್ಷಿಯಲ್ ಆಗಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಇದಕ್ಕೆ ಇಲ್ಲ ಅಂತ ಹೇಳುವಂಗಿಲ್ಲ, ಅಡ್ಡಿಪಡಿಸುವಂತಿಲ್ಲ. ಯಾರು ಕೇಳಿದ್ರು ಕೂಡ ಅವರಿಗೆ ಅಗತ್ಯವಾಗಿ ಅದನ್ನು ಪೂರೈಕೆ ಮಾಡುವಂತಹ ಕೆಲಸಗಳಾಗಬೇಕು. ಈಗಾಗಲೇ ನಾವು ನೋಡಿದ್ವಿ, ಬೆಂಗಳೂರಲ್ಲೂ ಕೂಡ CNGಯ ಗ್ಯಾಸ್ ಹಾಕಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಆಟೋದ ಮಾಲೀಕರುಗಳು ಅಥವಾ ಚಾಲಕರು ಯಾರಿದ್ದಾರೆ ಅವರಲ್ಲಿ ಜಗಳ ಮಾಡ್ತಾ ಇದ್ದಾರೆ. ಯಾಕಂದ್ರೆ 30 ರೂಪೀಸನ್ನು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಈಗ ಎಸ್ಮಾವನ್ನ ಜಾರಿಗೊಳಿಸಿರುವಂಥದ್ದು. ಗೃಹ ಬಳಕೆಯ ಗ್ಯಾಸ್ ಆಗಿರ್ಬೋದು, ವಾಹನಗಳ CNGಗೆ 100% ಪೂರೈಕೆಯನ್ನ ಮಾಡಬೇಕು. ಯಾವುದೇ ರೀತಿಯಲ್ಲೂ ಇಲ್ಲಿಗೆ ಸಪ್ಲೈ ಕಡಿಮೆ ಆಗಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. ಟೀ ಫ್ಯಾಕ್ಟರಿ, ಉತ್ಪಾದನಾ ವಲಯ, ಕೈಗಾರಿಕೆಗಳಿಗೆ 80% ಪೂರೈಕೆಯನ್ನು ಮಾಡಬೇಕು. ಯಾವ್ಯಾವ ವಲಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನ ನೀಡಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಇನ್ನು ರಸಗೊಬ್ಬರ ಫ್ಯಾಕ್ಟರಿಗಳಿಗೆ 70% ಗ್ಯಾಸ್ ಅನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ಇಮಿಡಿಯೇಟ್ ಆಗಿ ಬೇಕಾಗಿರುವಂಥದ್ದು CNG ಆಗಿರ್ಬೋದು, ಅಡುಗೆ ಅನಿಲಕ್ಕೆ 100% ಪೂರೈಕೆ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಸಂಸ್ಕರಣಾ ಘಟಕಗಳಾಗಿರ್ಬೋದು, ಕೆಮಿಕಲ್ ಕಂಪನಿಗಳಿಗೆ 35% ಕಡಿತವನ್ನ ಮಾಡಲಾಗಿದೆ. ಯಾವುದಕ್ಕೆ ಅಗತ್ಯ ಇದೆಯೋ ಅದಕ್ಕೆ ಬೇಕಾದಂತಹ ಎಲ್ಲಾ ಪೂರೈಕೆಯನ್ನ ಮಾಡಿ, ನಮ್ಮಲ್ಲಿ ಇರುವಂತದ್ದನ್ನ ಬಳಕೆ ಮಾಡೋದಕ್ಕೆ ಅವಕಾಶ ಕೊಡಿ. ಆದ್ರೆ ಅಗತ್ಯತೆ ಕಡಿಮೆ ಇರುವಂತದ್ದಕ್ಕೆ ಆದಷ್ಟು ಕಡಿಮೆ ಕೊಡಬೇಕು, ಜೊತೆಗೆ ಕಂಟ್ರೋಲ್ ಮಾಡಬೇಕು, ಕಟ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ
ತೈಲ ಕಂಪನಿಗಳು ಕಾಲಕಾಲದ ವರದಿಯನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಏನು ಆಗ್ತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು ಅನ್ನೋದನ್ನು ಕೂಡ ಹೇಳಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ತೈಲ ಕಂಪನಿಗಳು ಕಾಲಕಾಲದ ವರದಿಯನ್ನ ಇಲ್ಲಿ ನೀಡಬೇಕಾಗುತ್ತೆ. ಎಷ್ಟು ಪೂರೈಕೆ ಮಾಡಲಾಗಿದೆ, ಯಾವ್ಯಾವುದಕ್ಕೆ ಹೋಗಿದೆ, ಯಾವ ರೀತಿಯಾಗಿ ಸಪ್ಲೈ ಮಾಡಲಾಗಿದೆ, ಇವೆಲ್ಲದರ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೇಂದ್ರ ಸರ್ಕಾರ ತೈಲ ಕಂಪನಿಗಳಿಗೆ ಕೊಟ್ಟಿದೆ. ಇನ್ನು ಉತ್ಪಾದನೆ, ಸರಬರಾಜು, ಪೂರೈಕೆಯ ಬಗ್ಗೆ ಕೂಡ ಕೇಂದ್ರಕ್ಕೆ ವರದಿಯನ್ನ ಕೊಡಬೇಕು. ಆಯಾಯ ಕಾಲಕ್ಕೆ ತಕ್ಕಂತೆ ವರದಿಯನ್ನ ನೀಡಬೇಕಾಗತ್ತೆ. ಎಷ್ಟು ಪ್ರೊಡ್ಯೂಸ್ ಮಾಡಲಾಗಿದೆ, ಜೊತೆಗೆ ಸಪ್ಲೈ ಮಾಡಿರುವಂಥದ್ದು ಎಷ್ಟು, ಯಾವ ರೀತಿಯಾಗಿ ಎಲ್ಲಿಂದ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ವರದಿಯನ್ನ ಕೊಡಬೇಕಾಗತ್ತೆ. ತೈಲ ಕಂಪನಿಗಳ ವ್ಯವಹಾರಗಳ ಮೇಲೂ ಕೂಡ ಕೇಂದ್ರದ ಪ್ರತಿನಿಧಿ ಒಬ್ಬರು ನಿಗಾವನ್ನ ವಹಿಸ್ತಾರೆ. ಯಾಕಂದ್ರೆ ಈ ರೀತಿಯಾಗಿ ನಿಗಾ ವಹಿಸಲಿಲ್ಲ ಅಂತ ಹೇಳಿದ್ರೆ ಏನ್ ಬೇಕಾದರೂ ಆಗ್ಬೋದು. ಆಗಲೇ ನಾವು ಹೇಳಿದಾಗೆ ಆಲ್ರೆಡಿ ಕೆಲವು ಈಗಾಗಲೇ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ನೀಡುವಂತಹ ಈ ರೀತಿಯಾಗಿ ಕೆಲಸಗಳು ಆಲ್ರೆಡಿ ಆರಂಭ ಆಗಿರುವಂಥದ್ದು. ಹಾಗಾಗಿ ತೈಲ ಕಂಪನಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಇಂತಹ ಕೆಲಸಗಳನ್ನು ಮಾಡಬಾರ್ದು, ಇದರ ದುರುಪಯೋಗ ಪಡಿಸಿಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕೇಂದ್ರದ ಪ್ರತಿನಿಧಿಯೊಬ್ಬರು ಕೂಡ ಈ ಕಂಪನಿಗಳ ಬಗ್ಗೆ ನಿಗಾವನ್ನ ಇಡ್ತಾರೆ. ಎಷ್ಟರ ಮಟ್ಟಿಗೆ ಪೂರೈಕೆ ಆಗಿದೆ, ಉತ್ಪಾದನೆ ಆಗಿದೆ, ಎಲ್ಲೆಲ್ಲಿ ಹೋಗಿದೆ, ಅದರ ರಿಪೋರ್ಟ್ ಏನು ಅನ್ನೋದನ್ನು ಕೂಡ ಕೇಂದ್ರಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನು ಕೊರತೆ ಆಗಿರ್ಬೋದು ಅಥವಾ ಕೃತಕ ಅಭಾವ ಕಂಡು ಬಂದರೆ ಕೇಂದ್ರ ಸರ್ಕಾರ ಇಮಿಡಿಯೇಟ್ ಆಗಿ ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳುತ್ತೆ. ತಕ್ಕನಾದ ಶಿಕ್ಷೆಯನ್ನ, ದಂಡವನ್ನ ಕೂಡ ವಿಧಿಸುವಂತಹ ಸಾಧ್ಯತೆಗಳಿದೆ. ಎಸ್ಮಾದ ಅಡಿಯಲ್ಲಿ ಇವೆಲ್ಲವೂ ಕೂಡ ಬರೋದನ್ನ ನಾವಿಲ್ಲಿ ಗಮನಿಸಬಹುದು. ಕೆಲವರು ಬೇಕಂತಾನೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲೇ ನಮಗೆ ಉಪಯೋಗ ಆಗೋದು ಅಥವಾ ಲಾಭ ಆಗೋದು, ಈ ಸಂದರ್ಭದ ಉಪಯೋಗವನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳಿ ಅಂತಹದ್ದು ಘಟನೆಗಳು ಏನಾದರೂ ಕಂಡು ಬಂದ್ರೆ ಅಥವಾ ಬೇಕಂತಾನೆ ಕೊರತೆಯನ್ನು ಸೃಷ್ಟಿಸುವಂತಹ ಕೆಲಸಗಳನ್ನ ಮಾಡಿದ್ರೆ ಕೇಂದ್ರ ಸರ್ಕಾರ ಆ ತೈಲ ಕಂಪನಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಸೂಚನೆ ನೀಡಲಾಗಿದೆ. ಇನ್ನು ದೇಶದ ನಾಗರಿಕನ ಆಹಾರ ಭದ್ರತೆಗೆ ಧಕ್ಕೆ ತಂದ್ರೆ ಕ್ರಮ ನಿಶ್ಚಿತ ಅನ್ನೋದನ್ನ ಕೂಡ ಈಗಾಗಲೇ ಕೇಂದ್ರ ಹೇಳಿರುವಂಥದ್ದು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಾಗರಿಕರುಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಸಿಗ್ತಾ ಇಲ್ಲ, ಅಥವಾ ಹೋಟೆಲ್ನ ಮಾಲೀಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಗ್ಯಾಸ್ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಕೇಂದ್ರಕ್ಕೆ ಈಗಾಗಲೇ ಸಿಎಂ ಪತ್ರವನ್ನು ಕೂಡ ಬರೆದಿದ್ದಾರೆ. ಯುದ್ಧದಿಂದಾಗಿ ಗೃಹ ಬಳಕೆ ಆಗಿರ್ಬೋದು, ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಈಗಾಗಲೇ ಜಾಸ್ತಿ ಆಗಿದೆ. ನೇರವಾಗಿ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ, ಹೋಟೆಲ್ಗಳ ಮೇಲೆ ಪರಿಣಾಮ ಬೀರ್ತಾ ಇದೆ, ಒಂದೊಂದು ಚೈನ್ ಲಿಂಕ್ ಆಗಿ ಹೋಗ್ತಾ ಇದೆ. ಹಾಗಾಗಿ ಹೋಟೆಲ್, ಪೆಟ್ರೋಲ್ ಬಂಕ್ಗಳ ಮುಂದೆ ಜಾಗೃತಿಯ ನೋಟಿಸ್ ಅನ್ನು ಕೂಡ ಈಗಾಗಲೇ ಅಂಟಿಸುವಂತಹ ಕೆಲಸದ ಬಗ್ಗೆ ಕೂಡ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಪೆಟ್ರೋಲಿಯಂ ಸಚಿವರಾಗಿರುವ ಹರ್ದೀಪ್ ಸಿಂಗ್ ಪುರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಪತ್ರವನ್ನ ಬರೆದು ಈ ಸಮಸ್ಯೆಗೆ ಪರ್ಯಾಯ ಆಗಿರಬಹುದು ಅಥವಾ ಪರಿಹಾರ ಕಂಡುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಭರವಸೆಯನ್ನ ಕೊಡಿ ಅನ್ನುವ ಪತ್ರವನ್ನ ಬರೆದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಕೊರತೆ ಉಂಟಾಗಿದೆ ಅನ್ನೋದನ್ನ ಕೂಡ ಈ ಒಂದು ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಗ್ಯಾಸ್ ಸಿಗದೆ ಹೋಟೆಲ್ಗಳಲ್ಲಿ ಊಟ ತಿಂಡಿ ಸಿಗ್ತಾ ಇಲ್ಲ, ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಹೋಟೆಲ್ಗಳಲ್ಲಿನ ಮೆನುವಿನ ಪ್ರಮಾಣ ಕುಸಿದಿದೆ. ಮೊದಲು ತುಂಬಾ ಮೆನುವಿನಲ್ಲಿ ಬೇರೆ ಬೇರೆ ವೆರೈಟಿ ಇದ್ರೆ ಈಗ ತುಂಬಾ ಕಡಿಮೆ ಆದಂತಹ ಒಂದು ಆಹಾರಗಳು ಸಿಗ್ತಾ ಇದೆ, ಸೀಮಿತ ಆಹಾರ ಮಾತ್ರ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ಬೇಕಾದಂತಹ ಕ್ರಮಗಳನ್ನ ಇಮಿಡಿಯೇಟ್ ಆಗಿ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಪತ್ರವನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ. ಹೋಟೆಲ್ ಮೇಲೆ ಅವಲಂಬಿತರಾದ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಕೇವಲ ಮನೆಯಲ್ಲಿ ತಿನ್ಕೊಂಡು ಹೋಗಿ ನಾವಿನ್ನು ಹೋಟೆಲ್ಗಳಲ್ಲಿ ತಿನ್ನೋರಿಗೆ ಆದರೆ ಸಮಸ್ಯೆ ಆಗಲ್ಲ. ಆದರೆ ಎಷ್ಟೋ ಪಿಜಿಗಳಲ್ಲಿ ಇರುವವರು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹವರು, ಮನೆಯಲ್ಲಿ ಅಡುಗೆ ಮಾಡದಿರುವಂಥವ್ರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಇದು ಆಹಾರದ ಮೇಲೆ, ಜನರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಕೆಲಸ ಆಗುತ್ತೆ. ಸೊ ಕೆಲ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ, ಕೆಲ ಹೋಟೆಲ್ಗಳಿಗೆ ತೊಂದರೆ ಆಗಿದೆ, ಕೆಲ ಹೋಟೆಲ್ಗಳು ಇನ್ನು ಕೆಲವೇ ದಿನಗಳಲ್ಲಿ ಮುಚ್ಚುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸೊ ಪೂರ್ಣ ಪ್ರಮಾಣದಲ್ಲಿ ಗ್ಯಾಸ್ ನಿಂತು ಹೋಗಿದ್ರಿಂದ ಸಮಸ್ಯೆ ಉಂಟಾಗಿದೆ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮನೆಯಿಂದ ದೂರ ಉಳಿದಿರುವ ವಿದ್ಯಾರ್ಥಿಗಳು, ಕಾರ್ಮಿಕರಿಗೆ ಇದರಿಂದ ಸಮಸ್ಯೆ ಆಗಿದೆ. ಹಾಗಾಗಿ ಅವರಿಗೆ ಆಹಾರ ಸಿಗ್ತಾ ಇಲ್ಲ. ಹೋಟೆಲ್ಗಳು ಕೂಡ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಹೋಟೆಲ್ಗಳು ಆಲ್ರೆಡಿ ಕ್ಲೋಸ್ ಆಗಿದೆ. ಇನ್ನು ಮದುವೆ ಮಂಟಪ, ಹಾಸ್ಟೆಲ್, ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಇದರಿಂದ ತೊಂದರೆಯಾಗಿದೆ. ಕೇವಲ ಒಂದು ಕಡೆ ಮಾತ್ರ ಅಲ್ಲ, ಇದು ಅನೇಕ ಕಡೆಗಳಲ್ಲಿ ಪರಿಣಾಮವನ್ನ ಬೀರ್ತಾ ಇದೆ. ಜನ ದುಬಾರಿ ಹಣ ಕೊಟ್ಟು ಖರೀದಿ ಮಾಡಬೇಕಾದಂತಹ ಅನಿವಾರ್ಯತೆ ಇದೀಗ ಎದುರಾಗಿರುವಂಥದ್ದು ಈ ಒಂದು ಗ್ಯಾಸ್ ಸಪ್ಲೈ ಆಗದೆ ಇರೋದ್ರಿಂದ. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅನ್ನುವಂತಹ ಒಂದು ಪತ್ರವನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ. ಇನ್ನು ಉದ್ಯಮಿಗಳು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ಯಾಸ್ ಪೂರೈಕೆಗೆ ಇಲ್ಲಿ ಆದ್ಯತೆ ಸಿಗಬೇಕಾಗತ್ತೆ. ನೇರವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈ ಸಮಸ್ಯೆ ಉಂಟಾಗಿರೋದು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಇದರಲ್ಲಿ ಮಧ್ಯ
ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಗ್ಯಾಸ್ ಲಭಿಸುವಂತೆ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಕೇಂದ್ರ ಕೂಡ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಎಸ್ಮಾ ಕೂಡ ಜಾರಿಯಾಗಿದೆ. ಹಾಗಾದ್ರೆ ಈ ಒಂದು ಬೆಳವಣಿಗೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ. 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲಾ ಎಂಪಿಗಳು ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ, ನಮ್ಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆ ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡ್ಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ, ಎಲ್ಲ ಮಾತಾಡ್ತೀನಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡಿದೆ, ಎಸ್ಮಾ ಆಕ್ಟ್ ಅನ್ನ ಜಾರಿ ಮಾಡಿದೆ ಟು ಎನ್ಶೋರ್ ಅನ್ಇಂಟರಪ್ಟೆಡ್ LPG ಸಪ್ಲೈ ಅಂತ. ಆದ್ರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದ್ರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದಾರೆ ಅಂತ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಸಾರ್ವಜನಿಕರಲ್ಲಿ ಇವತ್ತು ಆತಂಕ ಮೂಡಿಸ್ತಾ ಇದ್ದಾರೆ. ನೀವು ಹೇಳ್ದಂಗೆ ಹೋಟೆಲ್ ಮಾಲೀಕರು ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಿರ್ಬೋದು, ಅವ್ರು ಆತಂಕದಲ್ಲಿದ್ದಾರೆ. ಇದು ಮಾತೆತ್ತಿದ್ರೆ ವಿಶ್ವಗುರು ಅಂತಾರಲ್ಲಪ್ಪ. ಏನ್ ಇದ ಮಾಡೋದ್ ನಿಮ್ದು ಇಬ್ರು ದೋಸ್ತಗಳು? ಟ್ರಂಪ್ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಸ್ರೇಲ್ ಪ್ರಧಾನಮಂತ್ರಿನೂ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಬ್ರು ಸಮುದ್ರದ ಅಲೆಗಳಲ್ಲಿ ಓಡಾಡ್ತೀರಾ ಪ್ಯಾಂಟ್ ಏರ್ಸ್ಕೊಂಡೆ. ಇದ ಮಾಡೋದು? 15 ದಿನದಿಂದ ನೀವೇ ಇಸ್ರೇಲ್ ಅಲ್ಲಿ ಇದ್ರಲ್ಲ, ನಿಮ್ಗೆ ಇದೆಲ್ಲ ಹೇಳಿಲ್ವ ಅವರು? ಇದು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತೆ ಆರ್ಥಿಕ ನೀತಿಯ ವೈಫಲ್ಯ. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಇದನ್ನ ಹಿಂದಿನ ಪಾರ್ಲಿಮೆಂಟ್ ನಲ್ಲಿ ಕೇಳಿದಾಗ ಕೂಡ ಎಲ್ಲರೂ ಅವ್ರ ಮೇಲೆ ವಾಗ್ದಾಳಿ ಮಾಡಿದ್ರು. ಎಲ್ಲಿದ್ದಾರೆ ವಿದೇಶಾಂಗ ಸಚಿವರು? ಎಲ್ಲಿದ್ದಾರೆ? ಹರ್ದೀಪ್ ಸಿಂಗ್ ಪುರಿ ಅವರು ಎಲ್ಲಿದ್ದಾರೆ? ಮೋದಿ ಅವರು ಎಲ್ಲಿದ್ದಾರೆ? ಪಾರ್ಲಿಮೆಂಟ್ ನಲ್ಲಿ ಬಂದು ಉತ್ತರಿಸಲಿಕ್ಕೂ ಇವತ್ತು ತಾಕತ್ತು ಇವತ್ತು ಪ್ರೈಮ್ ಮಿನಿಸ್ಟರಿಗೆ ಇಲ್ಲ. ಹೋದ್ ಬಾರಿನೂ ಉತ್ತರ ಕೊಟ್ಟಿಲ್ಲ, ಹಂಗೆ ಓಡೋಗ್ಬಿಟ್ರು. ಈ ಪರಿಸ್ಥಿತಿಗೆ ಕಾರಣ ಮೋದಿ ಅವರ ಫೇಲ್ಡ್ ಡಿಪ್ಲೊಮೆಸಿ, ಫೇಲ್ಡ್ ಫಾರಿನ್ ಪಾಲಿಸಿ. ಬರೇ ಮನ್ ಕಿ ಬಾತಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ರೀಲ್ಸ್ ಮಾಡ್ಲಿಕ್ಕೆ ಪ್ರಧಾನಮಂತ್ರಿ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದ ಮರ್ಯಾದೆ ಕಳ್ಕೊಂತ ಇದೀವಿ ನಾವು. ಪ್ರತಿ ಕುಟುಂಬವನ್ನ ಕಾಡ್ತಿರೋ ಅತಿ ದೊಡ್ಡ ಯಕ್ಷ ಪ್ರಶ್ನೆ ಈ ಬಿಜೆಪಿ ಸರ್ಕಾರ ಸೆಂಟ್ರಲ್ ಅಲ್ಲಿ ಬಂದಾಗಿಂದ ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ನೋಡಿ, ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ. ಕಾರಣ ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ. ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಮುಖಂಡರ ಈ ಮಾತಿಗೆ ಮಾಜಿ ಸಂಸದರಾಗಿರುವ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದು ಹೀಗೆ: ಈಗ ವಾರ 10 ದಿನ 15 ದಿನ 20 ದಿನ ವೇಟ್ ಮಾಡಬೇಕಾದಂತ ಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನ ಬಳಕೆಯನ್ನು ಮಾಡಿ ಅನಿಲವನ್ನ ಪೆಟ್ರೋಲ್ ಡೀಸೆಲ್ಗೆ ಏನು ಕೊರತೆ ಆಗಲ್ಲ. ಜಗತ್ತನ್ನ ಕಾಡ್ತಾ ಇರುವಂತ ಒಂದು ಸಮಸ್ಯೆ ಆಗಿದೆ. ಇದೇನು ಭಾರತದಲ್ಲಿ ಮಾತ್ರ ಆಗ್ತಾ ಇರುವಂತದ್ದಲ್ಲ, ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನು ಕೂಡ ನಿಮಗೆ ಬೈ ಮಾಡಕ್ಕಾಗಲ್ಲ. ಆ ಲೆವೆಲ್ಗೆ ಅದು ಒಂದು ಗಗನಕ್ಕೆ ಏರ್ಬಿಟ್ಟಿದೆ.
ಸೊ ಕೇವಲ ಈ ರೀತಿಯಾದಂತಹ ಬೆಳವಣಿಗೆ ಒಂದು ಉದ್ಯಮಕ್ಕೆ ಅಥವಾ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಇದು ಚೈನ್ ಲಿಂಕ್ ಆಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ವ್ಯಾಪಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕೇಂದ್ರ ಎಸ್ಮಾವನ್ನ ಜಾರಿಗೊಳಿಸಿದೆ, ಅದರ ಫಲವಾಗಿ ಎಲ್ಲ ಸಮಸ್ಯೆಗಳ ನಿವಾರಣೆ ಆಗತ್ತಾ ಅಥವಾ ಕೇಂದ್ರ ಸರ್ಕಾರ ಯಾವ ಪರ್ಯಾಯ ಮಾರ್ಗವನ್ನು ಅನುಸರಿಸುತ್ತೆ ಅನ್ನೋದು ಕಾದು ನೋಡಬೇಕು. ಇನ್ನು ಚದುರಂಗದ ಎರಡನೇ ಸ್ಟೋರಿ. ಕೆಪಿಸಿಸಿ ಸಾರಥ್ಯಕ್ಕೆ 6 ವರ್ಷ, ಶಾಸಕರಿಗೆ ಡಿಕೆ ಡಿನ್ನರ್. ನಂಬರ್ ಗೇಮ್ ತಂತ್ರ, ಪವರ್ ಪಾಲಿಟಿಕ್ಸ್. ಡಿನ್ನರ್ ಬಳಿಕ ಕುರ್ಚಿ ಸಂಘರ್ಷಕ್ಕೆ ತೆರೆ ಬೀಳುತ್ತಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಡಿಕೆ ಡಿನ್ನರ್ ಪಾಲಿಟಿಕ್ಸ್. ಇವತ್ತು ಬರೀ ಶಾಸಕರು ಮಾತ್ರ ಕರೆದಿದ್ದೀನಿ. ನಾಯಕ ಬದಲಾವಣೆ ಚರ್ಚೆ ಬೆಂಗಳೂರಿನಲ್ಲಿ ಆಗಬಾರ್ದು, ಇದಕ್ಕೊಂದು ಪ್ರೋಗ್ರಾಮ್ ಬೇಕು. ಸಿಎಂ ಸೀಟು ಕಚ್ಚಾಟದ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಸಭೆಯನ್ನು ಇವತ್ತು ಕರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿನ್ನರ್ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳಿ, ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಅವರು ಡಿನ್ನರ್ ಅನ್ನ ಕರೆದಿರೋದು. ಹಲವು ಲೆಕ್ಕಾಚಾರಗಳು ಕೂಡ ಇದರ ಹಿಂದೆ ಇದೆ. ಈ ಒಂದು ಡಿನ್ನರ್ ಕರೆದಿರುವಂತದ್ದು ನೇರವಾಗಿ ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ. ಆದ್ರೆ ಅದರ ಹಿಂದೆ ನೂರಾರು ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನ ಹಿಂದೆ ಇರುವಂತಹ ಲೆಕ್ಕಾಚಾರಗಳು ಏನೇನು ಹಾಗಾದ್ರೆ ಅನ್ನೋದನ್ನ ಕೂಡ ನಿಮ್ಗೆ ನಾವು ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀವಿ. ಡಿಕೆ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷವನ್ನ ಪೂರೈಸಿದ್ದಾರೆ. ಆದ್ರೆ ಆ 6 ವರ್ಷ ಪೂರೈಸಿದಂತಹ ಸಂತಸದಲ್ಲಿ ಪಕ್ಷದ ಎಲ್ಲಾ ಶಾಸಕರು, ಸಚಿವರು, ಸಂಸದರಿಗೆ ಡಿನ್ನರ್ ಪಾರ್ಟಿಯನ್ನ ಅವರು ಆಯೋಜನೆ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಡಿನ್ನರ್ ಸಭೆ. ಎಲ್ಲರನ್ನ ಖುಷಿಗಾಗಿ ಕರೆದಿದ್ದಾರೆ, ಆದ್ರೆ ಅದರ ಹಿಂದಿರುವ ಲೆಕ್ಕಾಚಾರಗಳು, ಡಿನ್ನರ್ ಪಾರ್ಟಿಯ ಹಿಂದಿದೆಯಾ ಸಿಎಂ ಕುರ್ಚಿಯ ಲೆಕ್ಕಾಚಾರ ಅನ್ನೋದು ಮೊದಲ ಪ್ರಶ್ನೆ. ಯಾಕಂದ್ರೆ ಇದನ್ನೇ ಇಷ್ಟು ದಿನಗಳ ಕಾಲ ಅವರು ಮಾಡ್ಕೊಂಡು ಬಂದಿರುವಂತದ್ದು. ಇದರ ಬಗ್ಗೆ ಸಾಕಷ್ಟು ಬಾರಿ ಅವರು ಮಾತನಾಡಿದ್ದಾರೆ ಕೂಡ. 6 ವರ್ಷಗಳ ಶ್ರಮ ಸಾಧನೆಯ ಬಗ್ಗೆ ಭಾವುಕರಾಗಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇದೆ. ಸಿಎಂ ಹಾಗೂ ತಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತಹ ಸಂದೇಶವನ್ನು ಅವರಿಗೆ ಮುಖ್ಯವಾಗಿ ರವಾನೆ ಮಾಡಬೇಕಾಗಿದೆ. ಸೊ ಆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೂ ಕೂಡ ಈ ಒಂದು ಡಿನ್ನರ್ ಪಾರ್ಟಿ ಇವತ್ತು ಕಾರಣ ಆಗಬಹುದು. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನನ ಹಾಗಾದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ತಮ್ಮನ್ನ ಬೆಂಬಲಿಸಲು ಪರೋಕ್ಷವಾಗಿ ಸಂದೇಶವನ್ನ ಈ ಒಂದು ಡಿನ್ನರ್ ಮೀಟಿಂಗ್ ಮೂಲಕ ಅವರು ಕೊಡ್ತಾರಾ? ಡಿನ್ನರ್ ಪಾರ್ಟಿಗೆ ಯಾರು ಬರ್ತಾರೆ, ಯಾರು ಗೈರಾಗ್ತಾರೆ ಅನ್ನೋದು ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಗೊತ್ತಾಗತ್ತೆ. ಶಾಸಕರು, ಸಚಿವರ ನಡೆಯ ಮೇಲೆ ಯಾರು ಏನೇನು ಹೇಳ್ತಾರೆ ಅನ್ನೋದ್ರ ಮೇಲೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ನಡೆಯುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಧಿಕಾರ ಹಂಚಿಕೆ ಮುನ್ನೆಲೆಗೆ ಬಂದ್ರೆ ಶಾಸಕರ ವಿರೋಧ ಬರಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಆ ತಂತ್ರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸಿಎಂ ಟೀಮ್ ಬರತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ದೊಡ್ಡ ಯಕ್ಷ ಪ್ರಶ್ನೆ ಕೂಡ ಇದು. ಡಿಕೆಶಿ ಔತಣಕ್ಕೆ ಸಿದ್ದರಾಮಯ್ಯ ಹಾಗೇನೆ ಅವರ ಆಪ್ತರು, ಅವರ ಟೀಮ್ ಬರತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆಲ್ರೆಡಿ ಇವರು ಇನ್ವೈಟ್ ಮಾಡಿದ್ದಾರೆ, ಆದ್ರೆ ಬರುವಂತಹ ಸಾಧ್ಯತೆಗಳು, ಬರದೇ ಇರುವಂತಹ ಸಾಧ್ಯತೆಗಳನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸಿಎಂ ಪರ ನಿಂತಿದ್ದಂತಹ ಸಚಿವರುಗಳು ಡಿಕೆಶಿ ಡಿನ್ನರ್ಗೆ ಇವತ್ತು ಹಾಜರಾಗ್ತಾರಾ ಅನ್ನೋದನ್ನ ಕೂಡ ಇವತ್ತು ನೋಡ್ಬೇಕಾಗತ್ತೆ. ಇನ್ನು ಸಿಎಂಗೂ ಡಿಕೆ ಶಿವಕುಮಾರ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಿದ್ದು ಆಪ್ತರ ನಿರ್ಧಾರ ಏನು ಅನ್ನುವಂತಹ ಪ್ರಶ್ನೆ ಇವತ್ತಿನ ಈ ಒಂದು ಡಿನ್ನರ್ಗೆ. ಅನೇಕರು ಹೇಳ್ತಾ ಇದ್ರು ಮೊದಲು ನಮ್ಗೆ ಏನು ಕರೆದಿಲ್ಲ ಅಂತ ಹೇಳಿ. ಆ ನಂತರ ಇದೀಗ ಕರೆದಿದ್ದಾರೆ ಎಲ್ರಿಗೂ ಕೂಡ. ಆದ್ರೆ ಅವರು ಹೋಗ್ತಾರಾ ಇಲ್ವಾ ಅನ್ನುವ ವಿಚಾರ, ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಡಿಕೆಶಿಗೆ ಇರಿಸು ಮುರಿಸು ರೀತಿಯಾಗಿ ಮಾತನಾಡಿದ್ರು ಅನೇಕ ಸಚಿವರು. ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತರು ಮಾತನಾಡಿದನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಡಿಕೆಶಿ ಬೆಂಬಲಿಗರನ್ನ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ರು ಸಚಿವ ಎಚ್ ಸಿ ಮಹದೇವಪ್ಪ ಅವರು. ಅದು ಬಾಲದ ವಿಚಾರ, ನಾಯಿಯ ವಿಚಾರವನ್ನು ಅವರು ಹೇಳಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಮೂಲಕ ಸಾಕಷ್ಟು ರೀತಿಯಾದಂತಹ ವಾಗ್ಬಾಣಗಳಿಗೂ ಕೂಡ ಅದು ಕಾರಣ ಆಗಿತ್ತು. ಸಿಎಂ ಸಿದ್ದು ಪರವಾಗಿ ನಿಷ್ಠೆ ತೋರಿಸಿದ್ರು ರಾಜಣ್ಣ ಹಾಗೇನೆ ಮಹದೇವಪ್ಪ ಅವರು ಬರ್ತಾರಾ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಸಿಎಂ ಬಣ ಗೈರಾದ್ರೆ ಈ ಒಂದು ವಿಚಾರವೇ ಮತ್ತೆ ಪ್ರತಿಪಕ್ಷಗಳಿಗೆ ಆಹಾರ ಆಗುವಂತಹ, ಅಸ್ತ್ರ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಕಾರಣ ಇದರಲ್ಲಿ ಸಿಎಂ ಕುರ್ಚಿಯ ವಿಚಾರ ಮುನ್ನೆಲೆಗೆ ಬರುತ್ತಾ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಇನ್ನು ಡಿಕೆ ಟೀಮ್ನ ಸ್ಟ್ರಾಟಜಿ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಪಕ್ಷ ನಿಷ್ಠೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಧಾರದ ಮೇಲೆ ಸಿಎಂ ಪಟ್ಟಕ್ಕೆ ಡಿಕೆ ಶಿವಕುಮಾರ್ ಈಗಾಗಲೇ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ
ಮೂಲಕವೇ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವನ್ನು ಆಲ್ರೆಡಿ ಅವರು ಅನುಸರಿಸ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ದೆಹಲಿಗೆ ಭೇಟಿ ಕೊಟ್ಟು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಭೇಟಿಗೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾನೆ ಇದ್ದಾರೆ. ಭೇಟಿ ಆಗುವಂತಹ ಲಕ್ಷಣಗಳು, ಸಾಧ್ಯಾಸಾಧ್ಯತೆಗಳನ್ನ ಕೂಡ ನಾವು ಇಷ್ಟು ದಿನಗಳಲ್ಲಿ ನಾವು ನೋಡಿದ್ದೀವಿ. ಸೊ ಹೈಕಮಾಂಡ್ ಆಪ್ತರ ಮೂಲಕ ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಈ ಸಲ ನನಗೆ ಸ್ಥಾನವನ್ನು ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷನಿಷ್ಠೆಯ ತ್ಯಾಗದ ಮಾತುಗಳನ್ನ ಕೂಡ DK ಶಿವಕುಮಾರ್ ಅವರು ಆಡಿದ್ರು. ಸೊ ರಾಷ್ಟ್ರ ಮಟ್ಟದಲ್ಲಿ ಶೈನ್ ಆಗೋದಿಕ್ಕೆ ಕೆಲವೇ ತಿಂಗಳಲ್ಲಿ ಬರ್ತಾ ಇರುವಂತಹ ಈ ಅಸ್ಸಾಂ ಚುನಾವಣೆಯನ್ನೇ ಅಸ್ತ್ರ ಮಾಡ್ಕೊಳ್ಳೋದಿಕ್ಕೂ ಕೂಡ DK ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಸ್ಸಾಂನಲ್ಲಿ ಕೂಡ ಇವರ ಉಸ್ತುವಾರಿ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಪ್ರಿಯಾಂಕಾ ಗಾಂಧಿಯ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳೋದರ ಜೊತೆಗೆ ಇತರೆ ನಾಯಕರ ವಿಶ್ವಾಸ ಗಳಿಸುವಂತಹ ಪ್ಲಾನ್ ಅನ್ನ ಕೂಡ DK ಶಿವಕುಮಾರ್ ಅವರು ಹೊಂದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ಈ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಈ ವಿಚಾರ ಮುನ್ನೆಲೆಗೆ ಬಂದಿರೋದು DK ಶಿವಕುಮಾರ್ಗೆ ಆಪ್ತ ಶಾಸಕರ ಬಲ, ಅಧ್ಯಕ್ಷಗಿರಿಯಲ್ಲೇ ಮುಂದುವರಿಯಲು ಸಲಹೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಸಂಪುಟ ಪುನಾರಚನೆಯ ವಿಚಾರ ಕೂಡ ಇದೆ. ಇನ್ನು ನಾಯಕತ್ವ ವಿಚಾರದಲ್ಲಿ ಸ್ಪಷ್ಟತೆ ಸಿಗೋವರೆಗೂ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಯಿರಿ ಅಂತ ಹೇಳಿ DK ಟೀಮ್ ಈಗ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದು, KPCC ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ರೆ ಪಕ್ಷದ ಮೇಲಿನ ಕಂಟ್ರೋಲ್ ಕಡಿಮೆಯಾಗುವಂತಹ ಚಾನ್ಸಸ್ ಇದೆ. ಹಾಗೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಡಿ ಅಂತ ಹೇಳೋದು DK ಶಿವಕುಮಾರ್ ಅವರ ಆಪ್ತರು. ಅಧ್ಯಕ್ಷ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತ ಅವರು ಹೇಳ್ತಾನೆ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದರಿಂದಾಗಿ ನಿಮ್ಮ ಕಂಟ್ರೋಲ್ ಕೈ ತಪ್ಪುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದು. CM ಹುದ್ದೆಗೇರುವ ಪ್ರಯತ್ನಕ್ಕೆ ಹಿನ್ನಡೆ ಆಗಲಿದೆ ಅಂತ ಹೇಳಿ DK ಶಿವಕುಮಾರ್ ಅವರ ಆಪ್ತರು ಈಗಾಗಲೇ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಇನ್ನು ಹೆಗಲಿಗೆ ಹೆಗಲಾಗಿ ದುಡಿಯೋಣ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವಂತಹ DK ಶಿವಕುಮಾರ್ ಅವರಿಗೆ ಟ್ವೀಟ್ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. DK ಶಿವಕುಮಾರ್ ಸಂಘಟನಾ ಚಾತುರ್ಯ, ಸೈದ್ಧಾಂತಿಕ ಬದ್ಧತೆ ಮತ್ತು ಕಠಿಣ ಶ್ರಮ ಯುವ ನಾಯಕರಿಗೆ ಮಾದರಿಯಾಗಿದೆ. ಹಾಗಾಗಿ ಅವರು 6 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ಎಲ್ಲವನ್ನ ಕೂಡ ನಿಭಾಯಿಸಿದ್ದಾರೆ. ಬಿಜೆಪಿ ಸುಳ್ಳು ಕೇಸ್ ಹಾಕಿ ಕಿರುಕುಳ ನೀಡಿದ್ರೂ ಕೂಡ ಮಣಿಯದೆ ಪಕ್ಷ ನಿಷ್ಠರಾಗಿ DK ಶಿವಕುಮಾರ್ ಅವರು ಉಳಿದಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಬಗ್ಗೆ ಅವರಲ್ಲಿರುವಂತಹ ರಾಜಿ ಇಲ್ಲದ ನಿಷ್ಠೆಗೆ ಸಾಕ್ಷಿಯಾಗಿದೆ ಅನ್ನೋದನ್ನ CM ಸಿದ್ದರಾಮಯ್ಯ ಅವರು ತಮ್ಮ ಟ್ವೀಟ್ ಅಲ್ಲಿ ಹೇಳಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ಇವರ ಈ ನಡವಳಿಕೆ ಸ್ಫೂರ್ತಿದಾಯಕ ಆಗಿದೆ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಮೆನ್ಷನ್ ಮಾಡಿದ್ದಾರೆ. ಕೋಮುವಾದಿ ಶಕ್ತಿಗಳನ್ನ ಸೋಲಿಸಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಲು ಹಗಲಿರುಳು ದುಡಿದಿದ್ದಾರೆ DK ಶಿವಕುಮಾರ್ ಅವರು. ಸಂಘಟನಾ ಚಾತುರ್ಯವನ್ನ ಕೂಡ ಅವರು ಹೊಂದಿದ್ದಾರೆ. ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮತ್ತೆ ಕಟ್ಟುವಲ್ಲೇ ನನ್ನ ಹೆಗಲಿಗೆ ಹೆಗಲಾಗಿ DK ಶಿವಕುಮಾರ್ ಅವರು ನಿಂತಿದ್ದಾರೆ ಅನ್ನೋದನ್ನ ಕೂಡ ಅವರು ಈ ಒಂದು ಟ್ವೀಟ್ ಅಲ್ಲಿ ಹೇಳಿದ್ದಾರೆ. ನನಗಿಂತ ಕಿರಿಯರಾದ DK ಶಿವಕುಮಾರ್ ಅವರಿಗೆ ಉಜ್ವಲವಾದ ರಾಜಕೀಯ ಭವಿಷ್ಯವಿದೆ ಅನ್ನೋದನ್ನ ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮೆಲ್ಲರ ಬಯಕೆಯಾಗಿದೆ. ಪಕ್ಷದ ಸಂಘಟನೆ ಮತ್ತು ಹೋರಾಟದಲ್ಲಿ ನಾನು ಕೂಡ ಎಂದಿಗೂ DK ಶಿವಕುಮಾರ್ ಅವರ ಜೊತೆಗೆ ಇರ್ತೇನೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಈಗಾಗಲೇ ಅಭಿನಂದನಾ ಒಂದು ಟ್ವೀಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಹೆಗಲಿಗೆ ಹೆಗಲಾಗಿ ದುಡಿಬೇಕು ಅನ್ನೋದನ್ನ ಕೂಡ DK ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ DKಶಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. CM ಸಿದ್ದರಾಮಯ್ಯ ಅವರು ಅಭಿನಂದನೆಯ ವೇಳೆ 2028ರ ಚುನಾವಣೆಯನ್ನ ಉಲ್ಲೇಖಿಸಿದ್ದಾರೆ CM ಸಿದ್ದರಾಮಯ್ಯ ಅವರು. ಈ ಒಂದು ಚುನಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ, ಯಾರ್ಯಾರು ಗೈರಾಗ್ತಾರೆ, ಇಲ್ಲಿ ಇವತ್ತು ಏನು ಚರ್ಚೆ ಆಗಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಇವತ್ತಿನ ಚದುರಂಗ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.